ورحمة الله وبركاته. الحمد لله وكفى وسلام على عباده الذين اصطفى أما بعد فأعوذ بالله من الشيطان الرجيم بسم الله الرحمن الرحيم إن الدين عند الله الإسلام. ಸಕಲ ಸ್ತುತಿಗಳು ನಮ್ಮ ನಿಮ್ಮೆಲ್ಲರನ್ನು ಇಡೀ ಜಗತ್ತನ್ನು ಪಾಲಿಸಿ ಪೋಷಿಸುತ್ತಿರುವ ಏಕೈಕನೂ ಒಡೆಯನೂ ಆದ ಅಲ್ಲಾಹನಿಗಾಗಿ ಮತ್ತು ಆತನ ಕೋಟಿ ಕೋಟಿ ಅನುಗ್ರಹಗಳು ಆಶಿಸುತ್ತಿರಲಿ ಆತನ ಪ್ರವಾದಿಗಳ ಮೇಲೆ, ಸಜ್ಜನ ದಾಸರ ಮೇಲೆ. ಇಸ್ಲಾಮ ಧರ್ಮ ಇಡೀ ಮನುಕುಲಕ್ಕೆ ಮನುಷ್ಯನ ಗುಲಾಮಗಿರಿಯಿಂದ ಹಾಗೂ ಅನೇಕ ಸೃಷ್ಟಿಗಳ ಗುಲಾಮಗಿರಿಯಿಂದ ತೆಗೆದು ಸೃಷ್ಟಿಕರ್ತನೂ ಹಾಗೂ ಪರಿಪಾಲಕನೂ ಏಕೈಕನೂ ಆದ ಅಲ್ಲಾಹನ ಕಡೆ ಆಹ್ವಾನಿಸಲು ಬಂದಿದೆ. ಇಸ್ಲಾಮ ಧರ್ಮ ಸಮಾನತೆಯನ್ನು ಪ್ರತಿಪಾದಿಸುತ್ತದೆ. ಹುಟ್ಟಿನಿಂದ ಯಾರು ಶ್ರೇಷ್ಠನಲ್ಲ, ಯಾರು ಕೇಳಲ್ಲ. ಮನುಷ್ಯನ ಕರ್ಮಗಳು ಆತನ ಸ್ಥಿತಿಯನ್ನು ನಿರ್ಧರಿಸುತ್ತವೆ. ಯಾವುದು ಗೋತ್ರದಲ್ಲಿ ಕುಲದಲ್ಲಿ ಹುಟ್ಟಿದ್ದರಿಂದ ಯಾರು ಶ್ರೇಷ್ಠನಾಗುವುದಿಲ್ಲ. ಆತನು ಕುಲ ಮತ್ತು ಗೋತ್ರಗಳನ್ನು ನಿಮ್ಮ ಪರಿಚಯಕ್ಕಾಗಿ ಸೃಷ್ಟಿಸಿದನು. ಪವಿತ್ರ ಕುರಾನ್ ಗ್ರಂಥ ಹೇಳುತ್ತದೆ, ಯಾ ಅಯ್ಯುಹನ್ನಾಸು ಇನ್ನಾ ಖಲಕ್ನಾಕುಂ ಮಿನ್ ذಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಆರಫು. ಓ ಜನರೇ, ಆತನು ಕುಲ ಮತ್ತು ಗೋತ್ರಗಳನ್ನು ನಿಮ್ಮ ಪರಿಚಯಕ್ಕಾಗಿ ಹುಟ್ಟಿಸಿದನು. ನಿಮ್ಮಲ್ಲಿ ಅಲ್ಲಾಹನನ್ನು ಹೆಚ್ಚಾಗಿ ಭಯಪಡುವವನೇ ಅತ್ಯುತ್ತಮನು. ದೇವರು ಒಬ್ಬನೇ, ಆತನೇ ಅಲ್ಲಾಹ್ ಎಂದು ಸಾದಿರು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏಕದೇವ ಆರಾಧನೆಯನ್ನು ಬೋಧಿಸಿದರು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಬರುವುದಕ್ಕಿಂತ ಮುಂಚೆ ಅರಬಿಯಾದ ಜನರು ಅಂಧಕಾರದಲ್ಲಿ ಮುಳುಗಿದ್ದರು. ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಳುತ್ತಿದ್ದರು. ಇಷ್ಟ ಹೇಳಿ ನಾನು ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ವಮಾ ಅಲೈನಾ ಇಲ್ಲಲ್ ಬಲಾಗ್.